ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ದ ಫಿಲ್ಟರ್ಸು. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ದ ಫಿಲ್ಟರ್ಸ್ ಇರುತ್ತೆ. ಸ್ಲೋ ಸ್ಯಾಂಡ್ ಫಿಲ್ಟರ್, ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್, ಪ್ರೆಷರ್ ಫಿಲ್ಟರ್ಸ್. ಸೊ ಈ 3 ಟೈಪ್ಸ್ ಆಫ್ ದ ಫಿಲ್ಟರ್ಸಲ್ಲಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ದಿ ಎನಿ ಒನ್ ಆಫ್ ದ ಫಿಲ್ಟರ್ ಕೇಳ್ತಾರೆ. ಐದರ್ ಸ್ಲೋ ಸ್ಯಾಂಡ್, ರ್ಯಾಪಿಡ್ ಸ್ಯಾಂಡ್ ಆರ್ ಪ್ರೆಷರ್ ಫಿಲ್ಟರ್. ಕನ್ಸ್ಟ್ರಕ್ಷನು ಮತ್ತು ವರ್ಕಿಂಗು ಅಂದರೆ ನೀಟ್ ಡಯಾಗ್ರಾಮ್ ಬರೆದ್ಬಿಟ್ಟು ಅದ್ರ ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು 3ರಲ್ಲಿ ಒಂದು ಕೇಳ್ತಾರೆ. ಓಕೆನಾ? ಸೊ ಇವಾಗ ಫಸ್ಟ್ ಒನ್ ಈಸ್ ಸ್ಲೋ ಸ್ಯಾಂಡ್ ಫಿಲ್ಟರ್. ಸ್ಲೋ ಸ್ಯಾಂಡ್ ಫಿಲ್ಟರ್ದು ಫಿಗರ್ ಇಲ್ಲಿದೆ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಇದು ಸ್ಲೋ ಸ್ಯಾಂಡ್ ಫಿಲ್ಟರ್ ಕನ್ಸ್ಟ್ರಕ್ಷನು. ಫಸ್ಟ್ ನೀವು ಇದನ್ನ ಇದು ಬರೆದ್ಬಿಟ್ಟು ಡಯಾಗ್ರಾಮ್ ಬರೆದ್ಬಿಟ್ಟು ಡಯಾಗ್ರಾಮ್ ಬರೆದ್ಬಿಟ್ಟು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ದಿಸ್ ಈಸ್ ಅನ್ ಇನ್ಲೆಟ್ ವಾಲ್ವ್. ಇದು ಇಲ್ಲಿಂದ ರಾ ವಾಟ್ರು ಅಂದರೆ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಸೆಡಿಮೆಂಟೇಷನ್ ಪ್ರೋಸೆಸ್ ಆದಮೇಲೆ, ನೀವು ಸೆಡಿಮೆಂಟೇಷನ್ ಟ್ಯಾಂಕ್ ಗೊತ್ತಿದೆ ಇವಾಗ ನಿಮಗೆ, ಅದ್ರ ಪ್ರೋಸೆಸ್ ಏನು ಎಲ್ಲ ಗೊತ್ತಿದೆ. ಓಕೆನಾ? ಸೆಡಿಮೆಂಟೇಷನ್ ಪ್ರೋಸೆಸ್ ಆದಮೇಲೆ ಅಲ್ಲಿಂದ ವಾಟರು ಫಿಲ್ಟ್ರೇಷನ್ ಪ್ರೋಸೆಸ್ ಆಗೋದಕ್ಕೆ ಫಿಲ್ಟ್ರೇಷನ್ ಯೂನಿಟ್ಗೆ ಎಂಟರ್ ಆಗುತ್ತೆ. ಓಕೆನಾ? ಸೊ ಇದು ಇನ್ಲೆಟ್ ವಾಲ್ವ್ ಇದು ರಾ ವಾಟರ್ ಫ್ರಮ್ ದಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಬರೀಬೇಕು. ರಾ ವಾಟರ್ ಫ್ರಮ್ ದ ಸೆಡಿಮೆಂಟೇಷನ್ ಟ್ಯಾಂಕ್ ಎಂಟರ್ಸ್ ಇನ್ ಟು ದ ಫಿಲ್ಟ್ರೇಷನ್ ಯೂನಿಟ್ ಥ್ರೂ ದ ಇನ್ಲೆಟ್ ವಾಲ್ವ್. ಓಕೆನಾ? ಇಲ್ಲೊಂದು ಬ್ರೇಕ್ ಪ್ರೆಷರ್ ಚೇಂಬರ್ ಅಂತ ಇರುತ್ತೆ. ಅಂದರೆ ಇಲ್ಲಿ ವಾಟರ್ ಫೋರ್ಸ್ ಆಗಿ ಇದು ಬರ್ತಾ ಇರುತ್ತಲ್ವಾ, ಸೊ ಅಲ್ಲೊಂದು ಪ್ರೆಷರ್ನ ಬ್ರೇಕ್ ಮಾಡೋದಕ್ಕೆ ಇಲ್ಲೊಂದು ಚೇಂಬರ್ ಇರುತ್ತೆ. ಇಲ್ಲಿ ವಾಟರ್ ಎಂಟರ್ ಆಗ್ಬಿಟ್ಟು ಆಮೇಲೆ ಇಲ್ಲಿಂದ ವಾಟರು ಫಿಲ್ಟರ್ ಮೀಡಿಯಾಗೆ ಎಂಟರ್ ಆಗುತ್ತೆ. ಸೊ ಇಲ್ಲಿ ಫಿಲ್ಟರ್ ಮೀಡಿಯಾಗೆ ನಾನು ಹೇಳಿದೆ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ಮೇಲ್ಗಡೆ ವಾಟರ್ ಇರುತ್ತೆ. ಓಕೆನಾ? ಸೊ ದ ಫರ್ಮೋಸ್ಟ್ ಲೇಯರ್ ಈಸ್ ಸ್ಯಾಂಡ್ ಲೇಯರ್. ಈ ಸ್ಯಾಂಡ್ ಲೇಯರ್ದು ಡೆಪ್ತ್ ಎಷ್ಟಿದೆ ಅಂತಂದರೆ 1.2 to 1.4 ಮೀಟರ್ ಡೆಪ್ತ್ ಇದೆ. ಓಕೆನಾ? ಇದು ಸ್ಯಾಂಡ್ ಲೇಯರು. ಸ್ಯಾಂಡ್ ಲೇಯರ್ ಆದಮೇಲೆ ಇಮಿಡಿಯೇಟ್ಲಿ ಗ್ರಾವೆಲ್ ಲೇಯರ್ ಇರುತ್ತೆ. ಗ್ರಾವೆಲ್ ಲೇಯರು ಅರೌಂಡ್ 90 ಸೆಂಟಿಮೀಟರ್ ಇದೆ ಅಂತ ಅನ್ಕೋತೀನಿ. ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬರ್ತಿದ್ದೀನಿ. 90 ಸೆಂಟಿಮೀಟರ್ ಇದೆ. ಸೊ ಅಥವಾ 1 ಮೀಟರ್ವರೆಗೂ ಇರುತ್ತೆ ಗ್ರಾವೆಲ್ ಲೇಯರು. ಈ ಸ್ಯಾಂಡ್ ಲೇಯರು ಗ್ರಾವೆಲ್ ಲೇಯರ್ ಆದಮೇಲೆ ಇದೇನು ಲೈನ್ಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ವರ್ಟಿಕಲ್ ಲೈನ್ಸ್, ದೀಸ್ ಆರ್ ದಿ ಲ್ಯಾಟ್ರಲ್ ಪೈಪ್ಸ್. ಈಗ ಸ್ಯಾಂಡ್ ಲೇಯರಿಂದ ವಾಟರ್ ಇಂಪ್ಯೂರಿಟೀಸ್ ಎಲ್ಲ ಸ್ಯಾಂಡ್ ಪೋರ್ಸ್ ಇರುತ್ತಲ್ಲ, ವಾಯ್ಡ್ಸು, ಅಲ್ಲಿ ಸ್ಟಿಕ್ಕರ್ ಆಗುತ್ತೆ. ಕ್ಲಿಯರ್ ವಾಟರ್ ಗ್ರಾವೆಲ್ ಲೇಯರಲ್ಲಿ ಪಾಸ್ ಆಗುತ್ತೆ. ಮತ್ತು ಇಲ್ಲಿ ಇದು ಪಾಸ್ ಆಗಿರೋ ಇಂಪ್ಯೂರಿಟೀಸು ಇಲ್ಲಿ ಇದು ಅರೆಸ್ಟ್ ಆಗುತ್ತೆ, ಇಲ್ಲಿ ಸ್ಟಿಕ್ಕನ್ ಆಗುತ್ತೆ. ಸೊ ಕ್ಲಿಯರ್ ವಾಟರ್ ಲ್ಯಾಟ್ರಲ್ ಪೈಪ್ಸ್ ಏನಿರುತ್ತಲ್ಲ, ಇದೆಲ್ಲ ಲ್ಯಾಟ್ರಲ್ ಪೈಪ್ಸು. ಇದು ಹಿಂಗೆ ಇರೋದು ಇದು ಮೇನ್ ಪೈಪು. ಹಿಂಗಿದೆ ಅಲ್ವಾ, ಹಿಂಗೆ ಅದು ವರ್ಟಿಕಲ್ ಆಗಿದೆ ಅಲ್ಲ, ಹಾರಿಜಾಂಟಲ್ ಆಗಿರೋದು ಇದು ಮೇನ್ ಪೈಪು. ವರ್ಟಿಕಲ್ ಪೈಪ್ಸ್ ಇದಾವಲ್ಲ, ಸ್ಮಾಲ್ ಪೈಪ್ಸು, ಅದು ಲ್ಯಾಟ್ರಲ್ ಪೈಪ್ಸು. ಆ ಲ್ಯಾಟ್ರಲ್ ಪೈಪ್ಸಲ್ಲಿ ಕಲೆಕ್ಟ್ ಆಗುತ್ತೆ ವಾಟರು. ಲ್ಯಾಟ್ರಲ್ ಪೈಪ್ಸಿಂದ ಒಂದು ಡ್ರೈನ್ ಇದೆ ನೋಡಿ, ಇಲ್ಲಿ ಡ್ರೈನ್ ಪೈಪು. ಇದು ಪರ್ಫೋರೇಟೆಡ್ ಪೈಪು, ಇಲ್ಲಿಗೆ ಎಂಟರ್ ಆಗುತ್ತೆ. ಇಲ್ಲಿಗೆ ಎಂಟರ್ ಆದಮೇಲೆ ಲೇಟರ್ ವಿಚ್ ಈಸ್ ಸಪ್ಲೈಡ್ ಟು ದ ರಿಸರ್ವಾಯರ್. ಓಕೆನಾ? ಸೊ ಇಲ್ಲಿ ನೋಡಿ, ಗ್ರ್ಯಾಂಡ್ ಲೇಯರ್ 30 to 60 ಸೆಂಟಿಮೀಟರ್ ಇದೆ. ಅಂದರೆ ಇದನ್ನು ನಾವು 3 ಲೇಯರ್ಸಲ್ಲಿ ಹಾಕಿರ್ತೀವಿ. ಗ್ರಾವೆಲ್ ಲೇಯರ್ನ ಒಂದೇ ಲೇಯರ್ ಇರೋದಿಲ್ಲ. ಇದು 1 to 1.4 ಮೀಟರ್ಗೂ ಒಂದೇ ಲೇಯರ್ ಇರುತ್ತೆ ಸ್ಯಾಂಡ್ ಲೇಯರು. ಅದೇ ಗ್ರಾವೆಲ್ ಲೇಯರು 30 to 60 ಸೆಂಟಿಮೀಟರ್ ಒಂದೊಂದು ಲೇಯರ್ ಆಗಿ 3 ಲೇಯರ್ಸ್ ಹಾಕಿರ್ತೀವಿ. ಓಕೆನಾ? ಸೊ ಇದು ಏನದು ಕೆಳಗಡೆ ಇದೊಂದು ಕಂಪ್ಲೀಟ್ ಫೌಂಡೇಶನ್ ಕೋರ್ಸ್ ಬೆಡ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಇದು ಪೈಪ್. ಇದು ಇಲ್ಲಿಂದ ಫಿಲ್ಟರ್ ವಾಟರ್ ಈ ಪೈಪಲ್ಲಿ ಪಾಸ್ ಆಗಿಬಿಟ್ಟು ಈ ಪೈಪಿಂದ ರಿಸರ್ವಾಯರ್ಗೆ ಸಪ್ಲೈ ಆಗುತ್ತೆ. ದಿಸ್ ಈಸ್ ಅಬೌಟ್ ಸ್ಲೋ ಸ್ಯಾಂಡ್ ಫಿಲ್ಟರ್. ಓಕೆನಾ? ಈಗ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್. ಸೊ ಹಿಯರ್ ಸ್ಲೋ ಸ್ಯಾಂಡ್ ಫಿಲ್ಟರ್ದು ಕನ್ಸ್ಟ್ರಕ್ಷನ್ ಇದೆ ನೋಡಿ, ಇದೇ ಥರನೇ ಬರೀಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ನು ಟ್ಯಾಂಕು. ಸೊ ಟ್ಯಾಂಕಲ್ಲಿ ಅದು ಆಸ್ ವಿ ಆಲ್ ನೋ ದಟ್ ಇಟ್ ಈಸ್ ರೆಕ್ಟ್ಯಾಂಗ್ಯುಲರ್ ಟ್ಯಾಂಕ್ ಇರುತ್ತೆ. ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಆಫ್ ಮೇಸೋನ್ರಿ. ಬೆಡ್ ಸ್ಲೋಪ್ನ ಪ್ರೊವೈಡ್ ಮಾಡಿರ್ತಾರೆ. ಎಲ್ಲೂ ವಾಟರ್ ನಿಂತ್ಕೋಬಾರ್ದು ಅಂತ ಬೆಡ್ ಸ್ಲೋಪ್ನ ಪ್ರೊವೈಡ್ ಮಾಡಿರ್ತಾರೆ. ಸ್ಲೋಪು 1:10 ಇರುತ್ತೆ. ಆಮೇಲೆ ಓವರ್ ಆಲ್ ಡೆಪ್ತ್ ಎಷ್ಟಿರುತ್ತೆ ಅಂದರೆ 2.5 to 5.5 ಮೀಟರ್ ಇರುತ್ತೆ. ಏರಿಯಾ 100 to 200 ಸ್ಕ್ವೇರ್ ಮೀಟರ್ ಏರಿಯಾ ಇರುತ್ತೆ. ಓಕೆನಾ? ಇದೇ ಥರನೇ ಬರೀರಿ. ಫಸ್ಟ್ ಫಿಗರ್ ಬರೆದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್ ಇದು ಫಿಲ್ಟರ್ ಮೀಡಿಯಾ ನಾನು ಹೇಳಿದ್ನಲ್ಲ, ಸ್ಯಾಂಡ್ ಲೇಯರ್ ಎಷ್ಟಿತ್ತು, 1.2 to 1.4 ಮೀಟರ್ ಡೆಪ್ತ್ ಇತ್ತು. ಸೈಜ್ ಆಫ್ ದ ಸ್ಯಾಂಡ್ ಪಾರ್ಟಿಕಲ್ ಸೈಜ್ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ನೀವು ಅಂತಂದರೆ, ಸೀವ್ ಸೈಜು 0.15 mm to 0.35 mm ಇರಬೇಕು ಸ್ಯಾಂಡ್ ಪಾರ್ಟಿಕಲ್ಸು. ಅದೇ ಥರ ಯೂನಿಫಾರ್ಮಿಟಿ ಕೋಎಫಿಷಿಯಂಟು 1.5 to 3 ಮೀಟರ್ ಇರಬೇಕು. ಆಮೇಲೆ ಸ್ಯಾಂಡ್ ಶುಡ್ ಬಿ ಹಾರ್ಡ್ ಇರಬೇಕು, ಡ್ಯೂರಬಲ್ ಇರಬೇಕು, ಮತ್ತು ಇಂಪ್ಯೂರಿಟೀಸ್ ಇರಬಾರ್ದು. ಅದೇ ಇಂಪ್ಯೂರಿಟಿ ಅಂತಂದರೆ ವಾಟರ್ನ
ಪ್ಯೂರ್ ಮಾಡೋದಿಲ್ಲ. ಓಕೆನಾ. ಅದೇ ಥರ ನೆಕ್ಸ್ಟ್ ಬೇಸ್ ಮೆಟೀರಿಯಲ್ ಏನು ನಿಮಗೆ ಫಿಗರಲ್ಲಿ ಕಾಣಿಸಿದ್ದು ಫಿಲ್ಟರ್ ಮೀಡಿಯಾದಲ್ಲಿ ಬೇಸ್ ಮೆಟೀರಿಯಲ್ ಅಂದರೆ ಬಾಟಮಲ್ಲಿ ನಾವು ಏನು ಹಾಕಿದ್ವಿ, ಗ್ರಾವೆಲ್ ಲೇಯರ್ ಹಾಕಿದ್ವಿ. ಗ್ರಾವೆಲ್ ಲೇಯರ್ನ 3 ಲೇಯರ್ಸಲ್ಲಿ ಹಾಕಿದ್ವಿ ಆ್ಯಂಡ್ ವಿಚ್ ಈಸ್ ದ ಸಪೋರ್ಟಿಂಗ್ ಮೀಡಿಯಾ ಅಲ್ವಾ. ಸೊ ಟೋಟಲ್ ಡೆಪ್ತ್ ಎಷ್ಟಿತ್ತು, 30 ಸೆಂಟಿಮೀಟರ್ ಇತ್ತು. 30 to 60 ಸೆಂಟಿಮೀಟರ್ವರೆಗೂ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟು ಪರ್ಮಿಯಬಿಲಿಟಿ ಜಾಸ್ತಿ ಇರುತ್ತೆ, ವಾಟರ್ ಪಾಸ್ ಆಗಬೇಕಲ್ಲ, ವಿಚ್ ಪರ್ಮಿಟ್ಸ್ ದ ವಾಟರ್ ಅಲ್ವಾ. ಸೊ ಪರ್ಮಿಯಬಿಲಿಟಿ ಇರುತ್ತೆ ಆ್ಯಂಡ್ ಹೆನ್ಸ್ ರೆಸಿಸ್ಟೆನ್ಸ್ ಟು ಡೌನ್ವರ್ಡ್ ಫ್ಲೋ ಈಸ್ ಜಾಸ್ತಿ ಇರುತ್ತೆ. ಅಂದರೆ ವಾಟರ್ ನಾವು ಫ್ರಮ್ ದಿ ಟಾಪಿಂದ ವಾಟರ್ನ ಫ್ಲೋ ಮಾಡಿದ್ರೆ, ಡಿಸ್ಚಾರ್ಜ್ ಮಾಡಿದರೆ ಫ್ರಮ್ ದ ಹೆಡ್ಡಿಂದ ವಾಟರ್ ಡೌನ್ವರ್ಡ್ ಫ್ಲೋ ಜಾಸ್ತಿ ಇರಬೇಕು. ಬಿಕಾಸ್ ಅಂಡರ್ ಡ್ರೈನ್ಸಲ್ಲಿ ಅದು ಸ್ಟೋರ್ ಆಗಬೇಕಲ್ವಾ. ಸೊ ಡೌನ್ವರ್ಡ್ ಫ್ಲೋ ರೆಸಿಸ್ಟೆನ್ಸ್ ಡೌನ್ವರ್ಡ್ ಫ್ಲೋ ಜಾಸ್ತಿ ಇರುತ್ತೆ ಸಿನ್ಸ್ ಇಟ್ ಈಸ್ ಹೈ ಪರ್ಮಿಯಬಿಲಿಟಿ. ಗ್ರಾವೆಲ್ ಲೇಯರ್ ಪರ್ಮಿಯಬಿಲಿಟಿ ಜಾಸ್ತಿ ಇರುತ್ತೆ, ಪೋರ್ಸ್ ಜಾಸ್ತಿ ಇರುತ್ತಲ್ವಾ. ಸೊ ಅದೇ ಥರ ನೆಕ್ಸ್ಟ್ ಅಂಡರ್ ಡ್ರೈನೇಜ್ ಸಿಸ್ಟಮು, ಇಟ್ ಸಪೋರ್ಟ್ಸ್ ದ ಫಿಲ್ಟರ್ ಮೀಡಿಯಾ. ಈ ಹೋಲ್ ಫಿಲ್ಟರ್ ಮೀಡಿಯಾ ಸಪೋರ್ಟ್ ಆಗಿರೋದು ಯಾವ್ದ್ರ ಮೇಲೆ, ಇದು ಅಂಡರ್ ಡ್ರೈನ್ಸ್ ಮೇಲೆ ಅಲ್ವಾ. ಸೊ ಅಂಡರ್ ಡ್ರೈನ್ಸ್ ಮೇಲೆ ಇದು ಸಪೋರ್ಟ್ ಆಗಿದೆ. ಸೊ ದ ಸೆಂಟ್ರಲ್ ಡ್ರೈನ್ಸ್ ಆ್ಯಂಡ್ ಲ್ಯಾಟ್ರಲ್ ಡ್ರೈನ್ಸ್ ಆರ್ ಪ್ರೊವೈಡೆಡ್. ಸೆಂಟ್ರಲ್ ಡ್ರೈನ್ಸ್ ಅಂದರೆ ನಾನು ಹೇಳಿದ್ನಲ್ಲ ಹಾರಿಜಾಂಟಲ್ ಪೈಪು, ಲ್ಯಾಟ್ರಲ್ ಡ್ರೈನ್ಸ್ ಅಂದರೆ ವರ್ಟಿಕಲ್ ಪೈಪ್, ಒಂದಕ್ಕೊಂದು ಎರಡೂ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಲ್ಯಾಟ್ರಲ್ ಡ್ರೈನ್ಸ್ ಆರ್ ಪ್ಲೇಸ್ಡ್ 3 to 5 ಮೀಟರ್ ಅಪಾರ್ಟ್. ಒಂದೊಂದು ಅದೇ ದೂರ ಇಟ್ಟಿದ್ದಾರಲ್ವಾ. ಸೊ ಸೆಂಟ್ರಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 3 to 5 ಮೀಟರ್ ಡಿಸ್ಟೆನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಸ್ಲೋಪಿಂಗ್ ಟುವಾರ್ಡ್ಸ್ ದ ಸೆಂಟ್ರಲ್ ಡ್ರೈನ್. ನೆಕ್ಸ್ಟು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಅರೇಂಜ್ಮೆಂಟ್. ಆಸ್ ಯೂಶುವಲ್ ಒಂದು ಫಿಲ್ಟರ್ ಮೀಡಿಯಾ ಇತ್ತು ಅಂದರೆ ಇನ್ಲೆಟ್ ಅರೇಂಜ್ಮೆಂಟ್ ಇರುತ್ತೆ ಮತ್ತು ಔಟ್ಲೆಟ್ ಅರೇಂಜ್ಮೆಂಟ್ ಇರುತ್ತೆ. ಇನ್ಲೆಟ್ ಅರೇಂಜ್ಮೆಂಟು ವಾಟರು ಫ್ರಮ್ ದ ಸೆಡಿಮೆಂಟೇಷನ್ ಟ್ಯಾಂಕಿಂದ ಫಿಲ್ಟರ್ ಮೀಡಿಯಾಗೆ ಇನ್ಫ್ಲೂಯೆಂಟ್ ಅಂತಂದರೆ ಏನು ಟ್ರೀಟ್ ಮಾಡ್ತೀವಲ್ಲ ಅದು, ಎಫ್ಲೂಯೆಂಟ್ ಅಂದರೆ ಟ್ರೀಟೆಡ್ ವಾಟರ್. ಓಕೆನಾ. ಸೊ ಅದೇ ಥರ ಎಫ್ಲೂಯೆಂಟು ಔಟ್ಲೆಟಿಂದ ಎಫ್ಲೂಯೆಂಟು ಹೊರಗಡೆ ಹೋಗುತ್ತೆ, ಟ್ರೀಟೆಡ್ ಎಫ್ಲೂಯೆಂಟ್. ಓಕೆನಾ. ನೆಕ್ಸ್ಟ್ ಅದರ್ ಅಪರ್ಟೆನೆನ್ಸಸ್ ಏನೇನು ಪ್ರೊವೈಡ್ ಮಾಡಿರ್ತಾರೆ ಅಂತಂದರೆ ಎಫಿಷಿಯೆಂಟ್ ವರ್ಕಿಂಗ್ ಮಾಡೋದಕ್ಕೆ ವರ್ಟಿಕಲ್ ಏರ್ ಪೈಪ್ ಇರುತ್ತೆ. ಅಂತಂದರೆ ಈ ಏರ್ ಪೈಪ್ ಏನಕ್ಕೆ ಪ್ರೊವೈಡ್ ಮಾಡಿರ್ತಾರೆ ಅಂತಂದರೆ ಆಕ್ಸಿಜನ್ ಸಪ್ಲೈ ಆಗಬೇಕು, ಇಲ್ಲ ಅಂತಂದರೆ ವಾಟರ್ ಸ್ಮೆಲ್ ಆಗಿಬಿಡುತ್ತೆ. ಸೊ ಏರ್ ಪೈಪು, ಆಮೇಲೆ ಸಪೋಸ್ ಇಫ್ ನೀಡೆಡ್ ಎಕ್ಸಾಸ್ಟ್ ಫ್ಯಾನ್ಸು ಅದು ಇದು ಎಲ್ಲ ಇರುತ್ತೆ ಫಾರ್ ಅದರ್ ಅಪರ್ಟೆನೆನ್ಸಸ್. ಸೊ ಆಪರೇಷನ್ ಆ್ಯಂಡ್ ವರ್ಕಿಂಗ್ ಇದು. ಆಪರೇಷನ್ ಆ್ಯಂಡ್ ವರ್ಕಿಂಗ್ ಯಾವ ಥರ ಇರುತ್ತೆ ಸ್ಲೋ ಸ್ಯಾಂಡ್ ಫಿಲ್ಟರ್ದು ಅಂತ ಕೇಳಿದ್ರೆ, ಸೊ ಫಸ್ಟ್ಗೆ ನಿಮಗೆ ಗೊತ್ತಾ, ಫ್ರಮ್ ದ ಸೆಡಿಮೆಂಟೇಷನ್ ಟ್ಯಾಂಕು ಟ್ರೀಟೆಡ್ ವೇಸ್ಟ್ ವಾಟರು ಇಟ್ ಈಸ್ ಅಲೌಡ್ ಟು ಎಂಟರ್ ಇನ್ ಟು ದ ಫಿಲ್ಟರ್ ಮೀಡಿಯಾ ಅಲ್ವಾ, ಥ್ರೂ ಇನ್ಲೆಟ್ ಅರೇಂಜ್ಮೆಂಟ್. ಇನ್ಲೆಟಿಂದ ವಾಟರ್ ಸೆಡಿಮೆಂಟೇಷನ್ ಟ್ಯಾಂಕಿಂದ ಥ್ರೂ ದ ಇನ್ಲೆಟ್ ವಾಟರು ಫಿಲ್ಟರ್ ಮೀಡಿಯಾಗೆ ಎಂಟರ್ ಆಗುತ್ತೆ. ಸೊ ಅಲ್ಲಿ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಓವರ್ ದಿ ಸ್ಯಾಂಡ್ ಲೇಯರ್. ಸೊ ಎಂಟರ್ ಆದ ತಕ್ಷಣ ಸ್ಯಾಂಡ್ ಲೇಯರಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಸ್ಯಾಂಡ್ ಲೇಯರಲ್ಲಿ ಪೋರ್ಸ್ ಇರೋದ್ರಿಂದ ವಾಟರ್ ಪರ್ಕ್ಯುಲೇಟ್ಸ್ ಥ್ರೂ ದ ಫಿಲ್ಟರ್ ಮೀಡಿಯಾ ಆ್ಯಂಡ್ ಗೆಟ್ಸ್ ಪ್ಯೂರಿಫೈಡ್. ಸೊ ಅಗೈನ್ ದ ವಾಟರ್ ಫ್ರಮ್ ದ ಸ್ಯಾಂಡ್ ಲೇಯರ್ is enters into the gravel layer where the empty voids which is having resistance to downward flow and which filters the water and clear water enters the clear water gets collected in the laterals alva, and those laterals discharge the water into the main pipe, central pipe, and from the central pipe it is discharged into the storage tank. Okay na. This is about slow sand filter. ಇದಿಷ್ಟು ಬರಿಬೇಕು. ಆಪರೇಷನ್, ವರ್ಕಿಂಗ್, ಕನ್ಸ್ಟ್ರಕ್ಷನ್ ಇದಿಷ್ಟು ಬರಿಬೇಕು, ವಿತ್ ಫಿಗರ್ ಬರಿಬೇಕು.